ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಗೌಡ. ಈ ಮಾನ್ಸೂನಲ್ಲಿ ಒಂದು ರೈಡ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಫಸ್ಟ್ ನಮ್ಮದು ಪ್ಲಾನ್ ಆಗಿದ್ದು ಧರ್ಮಸ್ಥಳ, ಮೂಡಿಗೆರೆಗೆ ಹೋಗೋಣ ಅಂತ. ಬಟ್ ಆಮೇಲೆ ಅಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ನಾವೇನು ಮಾಡಿದ್ವಿ ಅಂದರೆ ಕನ್ಯಾಕುಮಾರಿ ಸೈಡ್ ಹೊರಬಿಡೋಣ ಅಂತ ಅಂದ್ಕೊಂಡ್ವಿ. ಕನ್ಯಾಕುಮಾರಿ ಕಡೆ ಹೋಗೋಣ ಅಂದ್ಕೊಂಡು ಪ್ಲಾನ್ ಮಾಡ್ಕೊಂಡಿರ್ಬೇಕಾದ್ರೆ ಅದು ಯಾಕೋ ಸ್ವಲ್ಪ ದೂರ ಅನ್ನೋ ಥರ ಫೀಲ್ ಆಯ್ತು ನಮಗೆ. ಕನ್ಯಾಕುಮಾರಿ, ಕೋಡಿ ಹಿಲ್ಸ್ ಮತ್ತು ರಾಮೇಶ್ವರ ಈ ಕಡೆ ಹೋಗಿ ಬರೋಣ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಒಂದೊಂದು ರೂಟನ್ನು ನಾವು ಹೋಗೋ ಪ್ಲೇಸ್ ಕವರ್ ಮಾಡೋಕ್ಕೆ 200 ಕಿಲೋಮೀಟರ್ ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಈ 20 ಸೆಕೆಂಡ್ವರೆಗೂ ಹೈಯಲ್ಲಿ ಕೂತಿದ್ದಾರೆ, ಮಳೆ ಜಾಸ್ತಿ ಬರುತ್ತೆ ಅಂತ. ನೋಡೋಣ ನಮ್ಮ ರೈಡು ಯಾವ ಕಡೆ ಹೋಗುತ್ತೆ ಅಂತ. ಎಲ್ಲ ಅಂದ್ಕೊಂಡಂಗಾದರೆ ಮೂಡಿಗೆರೆ ಶ್ರೀ ವೀರಭದ್ರಸ್ವಾಮಿ ಟೆಂಪಲ್ ಮೂಡಿಗೆರೆ ಹತ್ರ ಬರುತ್ತೆ. ಅಲ್ಲಿ ಧರ್ಮಸ್ಥಳ, ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಹೋಗ್ಬಿಟ್ಟು ವಾಪಸ್ ಬರೋಣ ಅಂತ ನಮ್ಮ ಪ್ಲಾನು. ಸೊ ಬಿಡ್ತಾರೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಯಾಕಂದರೆ ಈಗ ಇತ್ತೀಚೆಗೆ ಭದ್ರಾ ಫಾರೆಸ್ಟ್ಗೆ ಗೋಪುರನ ಆಗೋ ಮಾರ್ಗಲ್ಲ. ನೀವು ಆಚೆ ಕಡೆನ ಗೋಪುರನ ಬಿಟ್ಬಿಟ್ಟು ದಾಗಲಿಕೊಂಡು ಹೋಗ್ಬೇಕು. ಅದು ಲಾಸ್ಟ್ ಯಾವುದೋ ವಿಡಿಯೋ ಮಾಡಿದ್ರು, ಅದನ್ನು ನೋಡಿದ್ದೆ. ನಮ್ಮ TV ನಾಳ ಅವರು ಮಾಡಿದರು. ಅದರಲ್ಲಿ ಗೋಪುರನೆಲ್ಲ ತೆಗೆಸ್ಬಿಟ್ಟಿದ್ದಾರೆ. ಸೊ ಚೆಕ್ ಮಾಡಬೇಕು ಹೇಗೆ ಬರುತ್ತೆ ಅಂತ. ಎಲ್ಲ ಸೆಟ್ ಆದರೆ ನಾವು ನೆಕ್ಸ್ಟ್ ವೀಕ್ 31st ಹೊಡ್ತೀವಿ ರೈಡ್ಗೆ. 31st ಹೋಗಿ ಸಂಡೇ ವಾಪಸ್ ಬರೋದು. 3 days ಪ್ಲ್ಯಾನು. ಕನ್ಯಾಕುಮಾರಿ ಟ್ರಿಪ್ ಪ್ಲ್ಯಾನು ತುಂಬ ಇಷ್ಟ ಆಗಿತ್ತು. ನೋಡೋಣ ಬಾಯ್ಸ್ ಏನು ಪ್ಲ್ಯಾನ್ ಮಾಡ್ತಾರೆ ಎಂಡ್ ಆಫ್ ದಿ ಡೇಸಲ್ಲಿ ಅಂತ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ.